5 10 ಒಟ್ಟು 14 ಬಾರಿ ಚುಚ್ಚಿಕೊಂಡಿದ್ದಾನೆ ಈತ. ನೇಹಾ ಮರಣೋತ್ತರ ಪರೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸುವ ಅಂಶ ಬಹಿರಂಗವಾಗಿದೆ. ನೇಹಾಳ ಹೃದಯ ಭಾಗಕ್ಕೆನೆ ಚಾಕುವಿನಿಂದ ಇರಿದಿದ್ದಾನೆ ಫಯಾಜ್. ಹಾಗೆಯೇ ಕುತ್ತಿಗೆಗೆ ಹಲವು ಬಾರಿ ಇರಿತವಾಗಿದೆ. ರಕ್ತನಾಳ ಕಟ್ಟಾಗಿ ಅತಿಯಾದ ರಕ್ತಸ್ರಾವವಾಗಿದೆ. ಇದೆಲ್ಲವೂ ಕೂಡ ನೇಹಾ ಹಿರೇಮಠ ದೇಹದ ಮೇಲೆ ಒಟ್ಟು 14 ಗಾಯಗಳ ಗುರುತು ಪತ್ತೆಯಾಗಿದೆ ಅಂತಕ್ಕಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿರ್ತಕ್ಕಂತಹ ಅಂಶ. 14 ಬಾರಿ ಇರಿದಿರ್ತಕ್ಕಂಥದ್ದು, ಅದರಲ್ಲೂ ಹೃದಯ ಭಾಗಕ್ಕೆ ನೇರವಾಗಿ ಚುಚ್ಚಿದ್ದಾನೆ. ಹಾಗೆಯೇ ಕುತ್ತಿಗೆಯ ಹಲವು ಭಾಗಕ್ಕೆ ಚುಚ್ಚಿದ್ದಾನೆ. ಇದರಿಂದ ಅತಿಯಾದ ರಕ್ತಸ್ರಾವವಾಗಿ ನೇಹಾ ಹಿರೇಮಠ ಸಾವನ್ನಪ್ಪಿರುವಂಥದ್ದು ದೃಢಪಟ್ಟಿದೆ. ಇದು ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಪೋಸ್ಟ್ಮಾರ್ಟಮ್ನಲ್ಲಿ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಎಷ್ಟು ಬಾರಿ ದಾಳಿಯಾಗಿದೆ ಅಂತಂದ್ಬಿಟ್ಟು, ಯಾವ ಯಾವ ಅಂಗಾಂಗಗಳಿಗೆ ಆತ ಚುಚ್ಚಿದ್ದಾನೆ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಅದರ ಪ್ರಕಾರ 14 ಬಾರಿ ಫಯಾಜ್ ನೇಹಾಳನ್ನು ಚುಚ್ಚಿಕೊಂಡಿದ್ದಾನೆ. ಆತನಿಗೆ ಇನ್ನೆಷ್ಟು ಆಕ್ರೋಶ ಇತ್ತೋ ಅಥವಾ ಈಕೆ ಬದುಕಲೇಬಾರ್ದು ಅಂತ ತೀರ್ಮಾನಕ್ಕೆ ಬಂದಿದ್ನೋ ಇದ್ಯಾವುದೂ ಕೂಡ ಮುಖ್ಯವಲ್ಲ. ಒಟ್ಟು 14 ಬಾರಿ ಆತ ಮಾನಸಿಕ ಅಸ್ವಸ್ಥನೋ ಮತ್ತೊಂದೋ ಗೊತ್ತಿಲ್ಲ, 14 ಬಾರಿ ಆಕೆಯನ್ನು ಇರಿದಿದ್ದಾನೆ ಫಯಾಜ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡಿತಾ ಹೋಗೋಣ. ಸುನಿಲ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಸಾರಾಂಶ ಏನು? ಅರವಿಂದ, ಈ ಬಗ್ಗೆ ಮೊದಲಿಂದಲೂ ಕೂಡ ಪಬ್ಲಿಕ್ ಟಿವಿ ಸಾಕಷ್ಟು ಒಂದು ರೀತಿಯ ಒಂದು ಅಂಶಗಳನ್ನು ಹೇಳಿತ್ತು. ಯಾಕಂದರೆ ಫಯಾಜ್ ಈ ಹಿಂದೆ ಏನು ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದ, ಅಂದರೆ ನೇಹಾಳನ್ನು ಯಾವ ರೀತಿ ಸಾಯಿಸಬೇಕು, ಯಾವ ರೀತಿ ಅವಳು ಯಾವ ಭಾಗಕ್ಕೆ ಚಾಕು ಹಾಕಿದರೆ ಅದು ಸಾವಿಗೆ ಕಾರಣವಾಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ದ. ಸೊ ಅದರಂತೆ ಅದನ್ನು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡುವಲ್ಲಿ ಸ್ವಲ್ಪ ಏನೋ ಆತುರ ತೋರಿದ್ರಿಂದಲೇ ಸಿಕ್ಕ ಕಡೆ ಚಾಕು ಹಾಕಿತ್ತ. ಆದರೆ ಅದಾದ ಮೇಲೆಯೂ ಕೂಡ ಆತ ತನ್ನ ಒಂದು ಪ್ಲ್ಯಾನ್ ಏನಿದೆ ಅಲ್ಲಿ ಚಾಕು ಹಾಕಿದ್ದ ಅನ್ನೋದು ಈಗ ಬಹಿರಂಗವಾಗಿರುವಂಥದ್ದು. ಸುಮಾರು 14 ಬಾರಿ ಚಾಕುವನ್ನು ಹಾಕಿದ್ದಾನೆ ದೇಹದ ವಿವಿಧ ಭಾಗಕ್ಕೆ. ಆದರೆ ಈಗ ಎಲ್ಲರೂ ಕೂಡ ಹೇಳ್ತಾರೆ, ಒಂದು ಪಾಗಲ್ ಪ್ರೇಮಿಯಾಗಿದ್ದ ಅಥವಾ ಒಬ್ಬ ಪ್ರೀತಿ ಮಾಡ್ತಿದ್ದ. ಪ್ರೀತಿ ಮಾಡುವಂಥವ್ರಿಗೆ ಪ್ರಮುಖವಾಗಿ ಹೃದಯ ಅನ್ನೋದು ಬಹಳಷ್ಟು ಮುಖ್ಯ. ಆ ಹೃದಯಕ್ಕೇನೆ ನೇರವಾಗಿ ಚಾಕು ಹಾಕ್ತಾನೆ, ಆ ಹೃದಯವನ್ನೇ ಚುಚ್ಚಿ ಕೊಲ್ತಾನೆ. ಅದಾದ ನಂತರ ಒಂದು ಕುತ್ತಿಗೆಯ ಭಾಗದಲ್ಲಿ ಇಂತಹ ಭಾಗದಲ್ಲಿ ಒಂದು ರಕ್ತನಾಳ ಏನಿರುತ್ತೆ, ಸೊ ಆ ರಕ್ತನಾಳಕ್ಕೆ ಚಾಕು ಹಾಕ್ತಾನೆ. ಸೊ ಆ ಎರಡೂ ಪ್ರಮುಖ ಗಾಯಗಳಿಂದಲೇ ನೇಹಾ ಮೃತಪಟ್ಟಿರುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢವಾಗಿರುವಂಥದ್ದು. ಇನ್ನು ದೇಹದ ಇತರೆ ಭಾಗಗಳಿಗೆ ಒಂದು 14 ಬಾರಿ ಚುಚ್ಚಿ ಕೊಂದಿರುವಂಥದ್ದು. ಸೊ ಇದನ್ನೆಲ್ಲ ನಾವು ನೋಡೋದಾದರೆ ಒಂದಂತೂ ದೃಢವಾಗುತ್ತೆ, ಇದು ಕೇವಲ ಒಂದು ಆಕ್ರೋಶದಲ್ಲಿ ಏನೋ ಒಂದು ಡಿಪ್ರೆಷನ್ನಲ್ಲಿ ಮಾಡಿರುವಂಥದ್ದಲ್ಲ. ಅಂದರೆ ನೇಹಾಳನ್ನು ಕೊಲೆ ಮಾಡಲೇಬೇಕು ಮತ್ತು ಆ ಕೊಲೆ ಸಕ್ಸಸ್ ಆಗಲೇಬೇಕು, ಅವಳ ಪ್ರಾಣ ಹೋಗಲೇಬೇಕು ಅನ್ನೋ ದೃಷ್ಟಿಯಿಂದ ಪಕ್ಕಾ ಸ್ಟಡಿ ಮಾಡಿ ಒಂದು ಈ ರೀತಿಯಾಗಿ ಮಾಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂಥದ್ದು. ಅರವಿಂದ್, ಈ ಒಂದು ವರದಿಯಿಂದ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದಿರುವಂಥದ್ದು. ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಅಂದರೆ ಈ ರೀತಿ ಒಂದು ಪ್ರೀ ಪ್ಲ್ಯಾನ್ಡ್ ಆ್ಯಂಡ್ ಸಾಯಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ 14 ಬಾರಿ ಚುಚ್ಚಿ ಕೊಂದಿರುವಂತಹ ಒಂದು ಅಂಶ ಈಗ ಬಹಿರಂಗಗೊಂಡಿರುವಂಥದ್ದು. ಸುನಿಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ನಿಜ ಅದು, ಆಕೆಯನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದ, ಆಕೆಯನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಈ ಥರ ಬರ್ಬರವಾಗಿ ಕೊಂದಿದ್ದಾನೆ ಅಂತಂದರೆ ಮಾನಸಿಕತೆ ಎಂಥದ್ದು ಈತನದ್ದು ಅಂತಕ್ಕಂಥದ್ದು ಅರ್ಥ ಆಗುತ್ತೆ.